ಜಾಹೀರಾತಿಗಾಗಿ ಸಂಪರ್ಕಿಸಿ 9739333341 9035989444. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಆಳಂದ ತಾಲೂಕಿನ ಪಡಸಾವಳಿ ಗ್ರಾಮದಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರಿನಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜಾಬ್ ಕಾರ್ಡ್ ಇಲ್ಲದೆ ಹೆಂಗ್ ಪೇಮೆಂಟ್ ಆಗತ್ತದ, ಅಕೌಂಟ್ ಹೆಂಗ್ ನಡೆದವ, ಅವ್ರ ಸೈನ್ ಇಲ್ಲದ್ರೆ ನೀವು ಹೆಂಗ್ ಕೊಡ್ತೀರಿ? ರೂಲ್ಸ್ ಇಲ್ಲವೇ ಇಲ್ಲ. ಅವ್ರ ಜಾಬ್ ಕಾರ್ಡ್ ನೀವ್ ಯಾಕೆ ಇಟ್ಕೋತೀರಿ? ಫಸ್ಟ್ ಕ್ವಶನ್. ದೊಡ್ಡ ಕಾಳ ನೀವ್ ಅಂದ್ರಲ್ಲ, ಈಗ ಇವ್ ಹೊಸಬಿ ಕಳ್ಳರ ಹರ, ಅದಕ್ಕೆ ಕದ್ದು ಓಡಕತ್ತಾರ. ಈ ಕುರಿತು ಆಳಂದ ಕ್ಷೇತ್ರದ ಜೆಡಿಎಸ್ ಶಾಸಕ ಅಭ್ಯರ್ಥಿ ಮಹೇಶ್ವರಿ ಶಿವಕುಮಾರ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದು, ಪಡಸಾವಳಿ ಪಂಚಾಯಿತಿಯ ಪಿಡಿಒ ಅವರೊಂದಿಗೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ನಡೆದಿರುವ ಎನ್ನಲಾದ ಮೋಸದ ವಿರುದ್ಧ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಆರೋಪಗಳು ತಾಲೂಕು ಮಟ್ಟದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿವೆ. ಉದ್ಯೋಗ ಖಾತ್ರಿ ಜಾಗದಾಗ್ರಿ ಈಗ ನಿಮ್ಗೆ ಡೈಲಿ ಫೋಟೋಗಳು ಅಪ್ಡೇಟ್ ಆಗ್ತಾವ್ರಿ. ಮತ್ತೆ ಇಲ್ಲಿ ತೆಗಿಯೋರು ಬರೆಯೋರು ಎಷ್ಟು ಫೇಕ್ ನಡೆದ, ನೀವು ಒಂದ್ಸಲ ಸ್ಪಾಟಿಗೆ ಬರ್ಬೇಕಲ್ಲ ಸರ್. ನಾ ಈಗ ಇಲ್ಲೇ ಇದ್ದೀನಿ. ಅವ್ರದ್ದು ಒಂದ್ ಸೆಕೆಂಡ್ ಸರ್, ಹೋದ್ ಸಲದ ನನಗೊಂದು ಲಿಸ್ಟ್ ಬೇಕು, ಎಷ್ಟು ಮಂದಿಗೆ ನೀವು ಬಂದಾರ ನಿಂಬಲ್ಲಿ. ಯಾಕಂದ್ರೆ ಒಬ್ಬೊಬ್ರದ್ದು ಇಲ್ಲಿ ಕಂಪ್ಲೇಂಟ್ ನೀವು ಕೇಳ್ಬಾರ ಸರ್. ಯಾಕಂದ್ರೆ ಇದು ಪಾಪ ಗರೀಬ್ರದ್ದು ಯೋಜನೆ, ಗರೀಬ್ರಿಗೆ ಮುಟ್ಟಬೇಕು. ಈಗ ನಡ್ಬರ್ಕ 3-4 ಮಂದಿ ಕೂಡಿ ಅವ್ರ ಹೆಸರು ಬರ್ದಿದೆ ಖರೆ, ಅವ್ರು ಕೊಟ್ಟಿದೆ ಖರೆ, ಅವ್ರು ಹೇಳಿದೆ ಖರೆ ಅಂದ್ರ ಇವ್ರು ಒಡ ಸಾಯ್ಲಿಕ್ಕತ್ತಾರ ಯಾರು ಕೆಲ್ಸಗಾರ್ರಿ. ಹೋದ್ ಸಲ ಒಬ್ಬೊಬ್ಬರು ರೊಕ್ಕಗಳು 5 ದಿನ ಬಂದಿಲ್ಲ, 4 ದಿನ ಬಂದಿಲ್ಲ, 6 ದಿನ ಬಂದಿಲ್ಲ, 3 ದಿನ ಬಂದಿಲ್ಲ. ಮತ್ತೆ ಅವ್ರು ಬಂದು ಕೆಲಸ ಮಾಡ್ಯಾರ. ಅವ್ರು ಹೇಳ್ತಾರಂತ ಹಾಜರಾಗ ಬಂದಿಲ್ಲ, ಕಂಪ್ಯೂಟರ್ನಾಗ ಬಂದಿಲ್ಲ, ಅದ್ರಾಗ ಬಂದಿಲ್ಲ ಅಂದ್ರ ಸರ್ ಇದು ಯಾರು ತಪ್ಪ್ರಿ ಸರ್? ನಿಮ್ ತಪ್ಪ? ಬಂದಿಲ್ಲ ಎನ್ಕ್ವೈರಿ ಮಾಡ್ಕೋ ಸೂಪರ್ವೈಸರ್ ತಪ್ಪ, ಯಾರು ತಪ್ಪ್ರಿ? ಇಲ್ಲ ಸರ್, ನನಗಿದು ಆನ್ಸರ್ ಬೇಕ್ರಿ. ನಿಮ್ಗೆ ಯಾರು ರಿಪೋರ್ಟ್ ಕೊಡ್ತಾರ, ನೀವು ಯಾರಿಗೆ ಇಲ್ಲಿ ಇನ್ಚಾರ್ಜ್ ಕೊಟ್ಟಿರ್ತೀರಿ, ಏನು ಅವ್ರ ತಪ್ಪ ಏನು ನಿಮ್ ತಪ್ಪ್ರಿ? ಓಕೆ, ರೈಟ್. ಈಗ ಆನ್ಲೈನ್ ಅದಲ್ರಿ, ಫೋಟೋ ಬಂದ್ರೆ ನೀವು ಕೊಡ್ತೀರಿ, ನಾ ಒಪ್ತೀನಿ, ಐ ಅಗ್ರಿ. ಈಗ ಒಂದ್ ಸೆಕೆಂಡ್ ಮತ್ತೆ ಇವ್ರು 5 ದಿನದ್ದು, 6 ದಿನದ್ದು, 10 ದಿನದ್ದು, 8 ದಿನದ್ದು ರೊಕ್ಕ ಯಾಕೆ ಸ್ಟಾಪ್ ಆಯ್ತು? ಇಲ್ಲ ಸರ್, ಹೊಸ್ಸು ಮಂದಿ ಒಬ್ಬರೇ ಒಂದ್ ಮಾತು, ಒಬ್ಬರು ಸುಳ್ಳು ಹೇಳ್ಬೋದು. ಅಕ್ಕೋರೆ ಒಂದ್ ಸೆಕೆಂಡ್, ಒಬ್ಬರು ಸುಳ್ಳು ಹೇಳ್ಬೋದು, ಹೊಸ್ಸು ಮಂದಿ ಹರ. ಇನ್ನೊಂದು, ಇವ್ರು ಜಾಬ್ ಕಾರ್ಡ್ಗಳು ಪಂಚಾಯತಿ ಅವ್ರು ಯಾಕೆ ಇಟ್ಕೊತಾರ್ರಿ? ಇವ್ರ ಜಾಬ್ ಕಾರ್ಡ್ ಇವ್ರಿಗೆ ಬಲ್ ಇರ್ಬೇಕು. ಅವ್ರ ಬಲ್ ಯಾಕೆ ಇರ್ತದೆ ಸರ್? ಪಂಚಾಯತಿ ಅವ್ರ ಬಲ ಬಂತ್ರಿ, ಪಂಚಾಯತಿ ಅವ್ರಿಗೆ ಕೂಡ ಹೋಗಿರತ್ತ. ನಾಳೆಗೆ ಮುಂಜಾನೆ ಅವ್ರ ಬಲ್ ನಡೆದೀನಿ, ಇಲ್ಲಾಂದ್ರೆ ಇವತ್ತೇ ಹೋಗ್ತೀನಿ. ಆ ಪಂಚಾಯತ್ಯಾಗ ಯಾರು ನಿಮ್ಗೆ ರಿಪೋರ್ಟ್ ಕೊಡ್ತಾರ, ಯಾರು ಸೂಪರ್ವೈಸರ್ ಹರ, ಯಾರು ನಿಮ್ಗೆ ಡೈಲಿ ಫೋಟೋ ಹಾಕ್ತಾರ, ಅವ್ರಿಗೆ ಒಂದ್ ಸ್ವಲ್ಪ ನೀವು ನಂಬರ್ ಮೇಲೆ ತಗೋಬೇಕು. ಈಗ 5-6 ದಿನ ಏನೇನು ರೊಕ್ಕ ಉಳ್ದಾವ ಆದ ಜವಾಬ್ದಾರಿ ನೀವು ತೋತ್ರಿ. ಏನು ಅವ್ರು ನಡೆದಾಗ ಫೋಟೋ ತೆಗ್ದಾರ ತೋತಾರ, ಏನು ಹೆಸರು ತೆಗ್ದ ತೋತಾರ ಗೊತ್ತಿಲ್ಲ. ನನ್ನ ಹೆಣ್ಮಕ್ಳಿಗೆ, ನನ್ನ ಕಾರ್ಯಕರ್ತರಿಗೆ ರೊಕ್ಕ ಬರ್ಬೇಕು ಅಷ್ಟೇ, ನನಗೆ ಗೊತ್ತಿಲ್ಲ. ಇದು ನನಗೆ ಕಂಪಲ್ಸರಿ. ಇವತ್ತು ನಾಳೆ ಬೆಳಿಗ್ಗೆ ನೀವು ಸ್ಪಾಟಿಗೆ ಬರ್ಬೇಕು ಸರ್. ಎಲ್ಲಿ ಬರ್ತೀರಿ? ನಾಳೆ ಕೆಲಸ ಅದನ್ನ ಇಲ್ಲ ಸರ್ ಇಲ್ಲಿ. ನಾಡ್ದದಲ್ರಿ ಸರ್. 123 ದಿನ 25 ದಿನ ಕೊಡ್ಬೇಕಂತ ಮಾಡ್ಯಾರಲ್ರಿ ಸರ್. ಈಗ ನಿಮಗೂ ತಮಗೂ ಗೊತ್ತದಲ್ರಿ. ಮತ್ತೆ 125 ದಿನದಾಗ 11 ದಿನ ಆಗ್ಯದ್ರಿ. ಈಗ ಉಳಿಕಿದ್ದು ಕಂಟಿನ್ಯೂ ಇರ್ತದಲ್ರಿ ಕೆಲಸ ಇವರಿಗೆ? ಕೆಲಸ ಇರ್ತದಲ್ರಿ. ನಾ ಹಂಗೆ ಬಂದು ವಿಸಿಟ್ ಮಾಡ್ಕೊತಾ ಹೋಗ್ತಿರ್ತೀನಿ ರೀ. ನಾಳೆ ತಾವು ಸ್ವಲ್ಪ ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀರಿ? ಸ್ವಲ್ಪ ಬೇಗ ಬರ್ರಿ ಪಂಚಾಯತಿ ಹತ್ರ. ಮತ್ತೆ ನಾಳೆಗೆ ಹೆಂಗೋ ಸುಟ್ಟಿದ ಇವ್ರದ್ದು, ನಾನು ಬರ್ತೀನಿ. ಅಲ್ಲಿ ಪಂಚಾಯತಿದಂದು ಹೊಸ ಮಂದಿ ಜಾಬ್ ಕಾರ್ಡ್ ಅವ್ರ ಕೈಯಾಗ ಸೇರ್ಬೇಕು ಒಂದು. ಆಮೇಲೆ ನೀವು ಬರ್ರಿ. ಅದು ಯಾರು 5 ದಿನ 6 ದಿನ ಮಾಡ್ಯಾರ ಅವ್ರ ಲಿಸ್ಟ್ ನಿಮ್ಮ ಕೈಯಾಗ ಕೊಡ್ತೀನಿ. ಅದು ಜವಾಬ್ದಾರಿ ನೀವರ ತಗೋರಿ, ಅವ್ರಿಗೆ ಕೊಡಿಸ್ರಿ. ಎಷ್ಟು ಬರ್ತೀರಿ ಸರ್ ತಾವು? ನಾನು ಮುಂಜಾನೆ ಜಲ್ದಿ ಬರ್ತೀನಿ, ತಾವು ಮುಂಜಾನೆ ಜಲ್ದಿ ಬರ್ರಿ. 9ಕ್ಕೆ ಇರ್ತೀರಿ ಸರ್ ಅಲ್ಲಿ ಪಡ್ಸೋಳಿಗೆ ಸರ್. 11 ಗಂಟೆ ಮಾಡಬೇಡ್ರಿ, 10:30 ತನಕ ಬಂದ್ಬಿಡ್ರಿ, ಆಯ್ತು ರೀ? 10:30 ನೀವು ಎಕ್ಸಾಕ್ಟ್ ಇರಿ, 10:30 ನಾ ಎಕ್ಸಾಕ್ಟ್ ಇರ್ತೀನಿ. ಹೊಸ ಮಂದಿ ಇರ್ತಾರ ಅಲ್ಲಿ, ಯಾರು ಏನು ಮಾಡ್ಯಾರ ಅದು ನಾಳೆ ಕ್ಲಿಯರ್ ಆಗ್ಬೇಕು ಸರ್. ಓಕೆ. ಜಾಬ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಳ್ಳೋದು ಪಂಚಾಯತಿ ಅವ್ರು ಇಟ್ಕೊಂಬ ರೂಲ್ಸ್ ಇಲ್ಲ. ಒಂದ್ ಸೆಕೆಂಡ್, ರೂಲ್ಸ್ ಇಲ್ಲವೇ ಇಲ್ಲ. ಅವ್ರ ಜಾಬ್ ಕಾರ್ಡ್ ನೀವ್ ಯಾಕೆ ಇಟ್ಕೋತೀರಿ? ಫಸ್ಟ್ ಕ್ವಶನ್. ಸೆಕೆಂಡ್, ಇವ್ರ ಮೊಮ್ಮಕ್ಕಳು ಸಾಲಿ ಸಲಕಿದಂತ ಜಾಬ್ ಕಾರ್ಡ್ ಕೊಡ್ರಿ ಅಂತ 10 ಸಲ ಹೋಗಿರಕ ನಿಮ್ಮ ಅಧಿಕಾರದ. ಒಂದ್ ಸೆಕೆಂಡ್, ಪಂಚಾಯತಿ ಅವ್ರದ್ದು ಅಧಿಕಾರದ ರೀ ಜಾಬ್ ಕಾರ್ಡ್ ಇಟ್ಕೋದು. ಮತ್ತೆ ಪೇಮೆಂಟ್ ಹೆಂಗ್ ಮಾಡತ್ತೀರಿ? ಈಗ ಉದ್ಯೋಗ ಖಾತ್ರಿ ಜನರ ಪೇಮೆಂಟ್ ನೀವ್ ಹೆಂಗ್ ಮಾಡತ್ತೀರಿ? ಜಾಬ್ ಕಾರ್ಡ್ ಇಲ್ಲದೆ ಹೆಂಗ್ ಪೇಮೆಂಟ್ ಆಗತ್ತದ, ಅಕೌಂಟ್ ಹೆಂಗ್ ನಡೆದವ, ಅವ್ರ ಸೈನ್ ಇಲ್ಲದನೆ ನೀವ್ ಹೆಂಗ್ ಕೊಡ್ಲತ್ತೀರಿ? ಇದು ದೊಡ್ಡ ಸ್ಕ್ಯಾಮ್ ರೀ. ದೊಡ್ಡ ಕಾಳ ನೀವ್ ಅಂದ್ರಲ್ಲ, ಈಗ ಇವ್ರು ಹೊಸಬಿ ಕಳ್ಳರ ಹರ, ಅದಕ್ಕೆ ಕದ್ದು ಓಡಕತ್ತಾರ. ನಾಳೆಗೆ ಮುಂಜಾನೆ ನಾ ಬರ್ತೀನಿ, ಅವ್ರ ಜಾಬ್ ಕಾರ್ಡ್ ಅವ್ರಿಗೆ ಬೇಕು. ಮತ್ ಇಲ್ಲ ಅಂದ್ರೆ ಜಾಗದ ಮೇಲೆ ಏನೇನಾತಾವ ಗೊತ್ತಿಲ್ಲ. ಅಲ್ಲಿ ಜಾಗದ ಮೇಲೆ ಏನೇ ಆದ್ರೂ ಅಧಿಕಾರಿಗಳ ನೀವು ಹೊಣೆಗಾರ ಅದಕ್ಕೆ. ಅಣ್ಣ ಯಾರು ಮಿಸ್ ಮಾಡ್ಬೇಡ್ರಿ, ನಿಮ್ ಜಾಬ್ ಕಾರ್ಡ್ ಮೇಲೆ ಬರ್ತಾವ. ಇನ್ನೊಂದ್ರಿ ಅಣ್ಣ, ರಿಜಿಸ್ಟ್ರೇಷನ್ ಹೆಂಗ್ ನೀವು ತಗೋತೀರಿ ಏನ್ರಿ ಅಣ್ಣ? ರಿಜಿಸ್ಟ್ರೇಷನ್ ಅಲ್ಲಲ್ಲ, ನಿಮ್ದು ತಪ್ಪ್ರಿ ಅಣ್ಣ. ನಿಮ್ದು ತಪ್ಪ. ನೀವು ದುಡ್ದಿರಲ್ಲ,
ರಿಜಿಸ್ಟ್ರೇಷನ್ ಹೆಂಗ್ ಸೈನ್ ಮಾಡ್ತೀರಿ? ನಿಮ್ಮ ಜಾಬ್ ಕಾರ್ಡ್ ನಿಮ್ಮಲ್ಲಿ ಇಟ್ಕೋ ಅಧಿಕಾರ ನಿಮ್ಮಲ್ಲಿ ಇಟ್ಕೋಬೇಕು. ಹೆಂಗ್ರಿ ನೀವು ಹೆಂಗ್ ಕೇಳಿಲ್ಲ ಇಷ್ಟ ದಿನ ನೀವು ಬಿ ಅನ್ಪಡಿಲ್ರಿ? ಅಲ್ಲ ಜನರಿಗೆ ಜಾಬ್ ಕಾರ್ಡ್ ಕೊಡ್ಲಾರ್ದಂಗ ಈ ರೀತಿ ದಬ್ಬಾಳಿಕೆ ಅಂದ್ರ ಏನ್ ಸಣ್ಣ ಮಾತಾಯ್ತ್ರಿ ಇದು? ಅಲ್ಲ ಜನಗಳಿಗೆ ಜಾಬ್ ಕಾರ್ಡ್ ಅವ್ರ ಮನೆ ಕೊಡಲ್ದಾಗ ದಬ್ಬಾಳಿಕೆ ನೀವು ಪಂಚಾಯತ್ ಇಟ್ಕೊಂಡು ಇಷ್ಟ ಅಧಿಕಾರ ಚಲಾಯಿಸ್ತಾರಂದ್ರ ಮತ್ತೆ ನಮ್ಮ ಪಂಚಾಯತಿ ಮಾತ್ರ ಪೂರಾ ಕಿಚಡಿ ಮಾಡಿರ್ತಾರ. ತಾಲೂಕ ಆಲ್ರೆಡಿ ತಾಲೂಕ ಕಿಚಡಿ ಆಗ್ಯದ, ಮತ್ ಪೂರನೇ ಕಿಚಡಿ ಮಾಡದ್ರಿ. ಜನಗಳು ರೊಚ್ಚಿಗೆ ಎದ್ರಂದ್ರೆ ಮನೆ ಹೋಗ್ತಾರ, ತಲೆಗಿಟ್ಕೋರಿ. ಜನಗಳು ಚಂದರ ಗಪ್ಪರ ರೊಚ್ಚಿಗೆ ಎದ್ರಂದ್ರೆ ಎಲ್ಲರೂ ಎಲ್ಲ ಕಳ್ಕೊಬೇಕಾಗ್ತದ. ಅದಕ್ಕೆ ನಾಳೆ ಎಲ್ಲರೂ ಬರೋಣ. ಈಗ ಅವ್ರು ಮುಂದೆ ಏನ ಆಡಿವಿ, ನಾಳೆ ಪಿ ಡಿ ಅವರು ಬರ್ತಾರ, ಇವ್ರು ಇರ್ತಾರ, ಪಂಚಾಯತಿ ಅವ್ರಿಗೆ ಕರ್ಸೋಣ. ಇದು ಏನದ ನಾಳೆ ಒಂದ ಫೈನಲ್ ಆಗ್ಬೇಕು. ಶಿವಶಾಣ ಕೊರಳಿ ಜಾಬ್ ಕಾರ್ಡ್ ಕೊಡಲ್ಲ ಅಂತಾರ. ನಂಬರ್ ಕೊಡೋದೇನು? ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.